ನಮಸ್ಕಾರ ಎಲ್ರಿಗೂ. ಇದು ಪರ್ಪಲ್ ಕಲರು ಮಾಮೂಲಿ ಶಿಫಾನ್ ಸೀರೆ 1,500-2,000. ಇದಕ್ಕೆ ಸಿಂಪಲ್ಲಾಗಿ ಕ್ರೋಶ ಹಾಕಿದ್ದೀನಿ. 6 ಎಳೆ ಗೋಲ್ಡ್ ಕಲರ್ ದಾರ ತಗೊಂಡು ಫಸ್ಟ್ ಲೈನಲ್ಲಿ 4 ಚೈನು ಲಾಕು, ಪುನಃ 4 ಚೈನು, ಒಂದು ಮಣಿ ದಪ್ಪ ಮಣಿ ಹಾಕಿದ್ದೀನಿ. ಪುನಃ 2 ಸಲ ಲಾಕ್ ಮಾಡಿ ಪುನಃ 4 ಚೈನ್ ಹಾಕಿದ್ದೀನಿ. ಪುನಃ ಅದಾದಮೇಲೆ 4 ಚೈನ್ ಕುಚ್ಚು ಕಟ್ಟೋಕ್ಕೆ, ಪುನಃ 4 ಚೈನು, 2 ಸಲ ಲಾಕು, ಒಂದು ಮಣಿ, ಪುನಃ 2 ಸಲ ಲಾಕು, 4 ಚೈನ್, ಕುಚ್ಚು ಕಟ್ಟೋಕ್ಕೆ 4 ಚೈನ್. ಇದೇ ರೀತಿ ಪೂರ ಹಾಕ್ಕೊಂಡು ಹೋಗಿದ್ದೀನಿ. ಫಸ್ಟ್ ಲೈನ್ ಪೂರ ಬೇಸ್ ಲೈನು ಅದೇ ರೀತಿ ಹಾಕಿದ್ದೀನಿ. ಚೈನ್ ಕುಚ್ಚು ಕಟ್ಟೋಕ್ಕೆ 4, ರೌಂಡ್ ಇದು ಹಾಕೋಕ್ಕೆ 4, ಒಂದು ಮಣಿ 4, ಮಣಿ ಪಕ್ಕ 2 ಸಲ ಲಾಕ್ ಮಾಡಿದ್ದೀನಿ. ಫಸ್ಟ್ ಲೈನ್ ಪೂರ ಅದೇ ರೀತಿ ಹಾಕ್ಕೊಂಡೋದೆ. ಪುನಃ ಸೆಕೆಂಡ್ ಲೈನ್ ಬಂದಾಗ ದಾರಾನ ಬಟ್ಟೆ ಒಳಗೆ ಲಾಕ್ ಮಾಡಿ 4 ಚೈನ್ ಮೇಲೆ 4 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಪಕ್ಕದ ಚೈನ್ 4 ಚೈನ್ ಮೇಲೆ 2 ಸಲ ಲಾಕ್ ಮಾಡಿ ಸೂಜಿ ಮೇಲೆ ದಾರ ತಂದು ಮಣಿ ಹಿಂದ್ಗಡೆ ದಾರ ಇರುತ್ತಲ್ಲ ಆ ದಾರದೊಳಗಡೆಯಿಂದ 6 ಡಬಲ್ ಕ್ರೋಶ ಹಾಕಿದ್ದೀನಿ. 6 ಡಬಲ್ ಕ್ರೋಶ ಹಾಕಿ ದಾರಾನ ಮೇಲಕ್ಕೆ ತಂದು ಒಂದು ಸಣ್ಣ ಮಣಿನ ಹಾಕಿದ್ದೀನಿ. ಇದು ನೋಡಿ, ಮಣಿ ಹಿಂದೆ ಇರೋ ದಾರದಿಂದ ದಾರ ತಂದು 2ರಲ್ಲಿ 1, 2ರಲ್ಲಿ 1, ಹೀಗೆ 6 ಡಬಲ್ ಕ್ರೋಶ ಹಾಕಿದ್ದೀನಿ. ಮಣಿ ಹಿಂದ್ಗಡೆ ಇರೋ 6 ಎಳೆ ದಾರದಿಂದ ಈ ಡಬಲ್ ಕ್ರೋಶಗಳನ್ನ ಹಾಕ್ತಾಯಿದ್ದೀನಿ. 6 ಎಳೆ ಗೋಲ್ಡ್ ದಾರ ತೊಗೊಂಡಿದ್ದೀನಿ. ಇದು ಪರ್ಪಲ್ ಕಲರ್ ಸೀರೆ, ಲ್ಯಾವೆಂಡರ್ ಕಲರ್ದು. ಈ 4 ಚೈನ್ ಬಿಟ್ಟಿರೋ ಕಡೆ ಗೋಲ್ಡ್ ಮತ್ತು ಪರ್ಪಲ್ ಕಲರಲ್ಲಿ ಕುಚ್ಚುಗಳನ್ನ ಕಟ್ತೀನಿ. ಅದು ಲಾಸ್ಟಲ್ಲಿ ತೋರಿಸ್ತೀನಿ. ಈ 6 ಚೈನ್ ಆದಮೇಲೆ ದಾರಾನ ಮೇಲೆ ತಂದು ಒಂದು ಸಣ್ಣ ಮಣಿನ ಹಾಕ್ತಾಯಿದ್ದೀನಿ. ಫಸ್ಟ್ ಲೈನು ಹಾಕ್ಕೊಂಡು ಇದು 2ನೇ ಲೈನಲ್ಲಿ ಈ ರೀತಿ ಹಾಕ್ತಾ ಇರೋದು ನಾನು. ಫಸ್ಟ್ ಲೈನ್ ಹೇಳಿದ್ನಲ್ಲ, ಸೀರೆ ಒಳಗೆ ಲಾಕ್ ಮಾಡಿ 4 ಚೈನು, ಲಾಕ್ ಮಾಡಿ ಪುನಃ 4 ಚೈನು, 2 ಸಲ ಲಾಕ್ ಮಾಡಿ ಒಂದು ದಪ್ಪ ಮಣಿ ಹಾಕಿ ಆ ಮಣಿ ಪಕ್ಕನೂ 2 ಸಲ ಲಾಕ್ ಮಾಡಿದ್ದೀನಿ. ಮಾಡಿ 4 ಚೈನು, ಅಲ್ಲಿ ಒಂದು ಕಮಾನ್ ಬರೋಕ್ಕೆ ಆ ಕಡೆ ಈ ಕಡೆ 4 ಚೈನು, ಮಧ್ಯ ಒಂದು ಮಣಿ ಹಾಕಿದ್ರೆ ಒಂದು ಕಮಾನ್ಗೆ ಅದು ಕರೆಕ್ಟಾಗಿರುತ್ತೆ. ಪಕ್ಕದಲ್ಲಿ ಕುಚ್ಚು ಕಟ್ಟೋಕ್ಕೆ 4 ಚೈನ್ ಹಾಕ್ಕೊಂಡಿದ್ದೀನಿ. ಅದು ನೋಡ್ಕೊಂಡು ಹಾಕ್ಕೊಳ್ಳೋದು. ಈ ಥರ ಕುಚ್ಚು ಕಟ್ಟೋಕ್ಕೆ 4 ಬಿಡೋದು, ಕಮಾನ್ ಹಾಕೋಕ್ಕೆ ಅಕ್ಕಪಕ್ಕ 4 ಚೈನು, ಮಧ್ಯದಲ್ಲಿ ಒಂದು ದಪ್ಪ ಮಣಿ. ಈ ಥರ 12 ಡಬಲ್ ಕ್ರೋಶ ಆ 4 ಚೈನಲ್ಲಿ ಈ ಬದಿದ ದಾರದಿಂದ 12 ಡಬಲ್ ಕ್ರೋಶ ಹಾಕಿ ಮಣಿ ಪಕ್ಕದಲ್ಲಿರೋ 4 ಚೈನ್ ಒಳಗೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ 2 ಸಲ ಲಾಕ್ ಮಾಡ್ತೀನಿ. ಪುನಃ 4 ಚೈನ್ ಮೇಲೆ 4 ಚೈನ್ ಹಾಕ್ತೀನಿ. ಎಣಿಸ್ಕೊಂಡು 12 ಡಬಲ್ ಕ್ರೋಶ ಹಾಕ್ತಾಯಿದ್ದೀನಿ. 6 ಡಬಲ್ ಕ್ರೋಶ ಆದಮೇಲೆ ಒಂದು ಸಣ್ಣ ಮಣಿ ಹಾಕಿದ್ದೀನಿ. ಈ ಮಣಿ ಪಕ್ಕದ 4 ಚೈನಲ್ಲಿ
2 ಸಲ ಲಾಕ್ ಮಾಡ್ತೀನಿ. ಬಂತು ನೋಡಿ ಈಗ 12 6 ಆಗಿದೆ ಅಂತ ಎಣಿಸ್ಕೊಂಡು ಸೂಜಿ ಮೇಲೆ ದಾರ ತಂದು 2ರಿಂದ 1 ಮಾಡೋದು, ಪುನಃ 2 ಚೈನ್ ಇರುತ್ತೆ ಅದರಿಂದ 1 ಮಾಡೋದು. 12 ಆದಮೇಲೆ ಮಣಿ ಪಕ್ಕದಲ್ಲಿರೋ 4 ಚೈನಲ್ಲಿ ಲಾಕ್ ಮಾಡ್ತೀನಿ. ಲಾಕ್ ಮಾಡಿದ್ರು 4 ಚೈನ್ ಮೇಲೆ 4 ಚೈನು ಲಾಕ್ ಆದರೂ ಮಾಡಿ ಮೇಲ್ಗಡೆ ಚೈನ್ ಆದರೂ ಹಾಕಿ ಒಟ್ಟಿನಲ್ಲಿ ಟೋಟಲ್ಲು 4 ಚೈನ್ ಬರಬೇಕು, 2 ಲಾಕ್ ಬರಬೇಕು. ಚೈನ್ ಒಳಗಡೆಯಿಂದ ಹಾಕಿದ್ರೂ ಪರವಾಗಿಲ್ಲ, ಮೇಲ್ಗಡೆ ಚೈನ್ ಹಾಕಿದ್ರೂ ಪರವಾಗಿಲ್ಲ. ಟೋಟಲ್ಲು 4 ಬರಬೇಕು. ಬಂದಮೇಲೆ ಅದನ್ನು ಲಾಕ್ ಮಾಡಿ ಪುನಃ ಪಕ್ಕದಲ್ಲಿ ಕ್ರೋಶ ಹಾಕೋಕ್ಕೆ 2 ಸಲ ಲಾಕ್ ಮಾಡಿಕೊಂಡು ಡಬಲ್ ಚೈನ್ ಶುರು ಮಾಡೋದು. ಡಬಲ್ ಕ್ರೋಶ ಸೂಜಿ ಮೇಲೆ ದಾರ ತಂದು ಮಣಿ ಹಿಂದ್ಗಡೆ ಇರೋ ದಾರದಿಂದ ಡಬಲ್ ಕ್ರೋಶ ಮಾಡೋದು. ಫುಲ್ ಸೀರೆ ಈ ರೀತಿ ಆದಮೇಲೆ ಈ ರೀತಿ ನಾನು ಕುಚ್ಚುಗಳನ್ನ ಕಟ್ಟಿದ್ದೀನಿ. ಪರ್ಪಲ್ ಕುಚ್ಚು 4 ಚೈನ್ ಇದೆಯಲ್ಲ ಅದರಲ್ಲಿ, ಇದು ಗೋಲ್ಡ್ ಕುಚ್ಚು. ಈ ಕುಚ್ಚುಗಳನ್ನ ಕಟ್ಟಿ ಅದಕ್ಕೆ ಆಮೇಲೆ ಫೆವಿಕಾಲ್ ಹಾಕಿ ಕೈಯಿಂದ ಸ್ವಲ್ಪ ಅಂಟಿಸ್ಬಿಟ್ಟಿದ್ದೀನಿ ಒಣಗೋಕ್ಕೆ. ಎಡ್ಜಲ್ಲಿರೋ ದಾರಗಳನ್ನೂ ಅಷ್ಟೇ ಫೆವಿಕಾಲ್ ಹಾಕಿ ಸೀರೆಗೆ ಅಂಟಿಸಿದ್ದೀನಿ. ಎಕ್ಸ್ಟ್ರಾ ಬಂದಿರೋ ದಾರ ಎಲ್ಲ ಕಟ್ ಮಾಡಿದ್ದೀನಿ. ಈ ಫೆವಿಕಾಲ್ ಗಮ್ ಹಾಕೋದ್ರಿಂದ ಬಿಚ್ಚೋಗಲ್ಲ ಕುಚ್ಚು.